ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಏಪ್ರಿಲ್ 10ರಂದು ನಡೆಯುವ ಶ್ರೀ ಬ್ರಹ್ಮರಥೋತ್ಸವ ಮತ್ತು ಅಲ್ಲಿ ಈಗ ಪ್ರತಿಷ್ಠಾಪನೆಯಾಗಲು ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯವರ ಒಂದು ಗರ್ಭಗುಡಿ ಮತ್ತು ಕಲ್ಯಾಣ ಮಂಟಪದ ಕಾರ್ಯ ಸಿದ್ಧತೆ ಬರವಾಗಿ ನಡೆಯುತ್ತಾ ಇದೆ. ಏಪ್ರಿಲ್ 10ರಂದು ನಡೆಯತಕ್ಕಂತಹ ರಥೋತ್ಸವದ 10 ದಿವಸದ ಕಾರ್ಯಕ್ರಮಗಳಲ್ಲಿ ನಾವು ಹೇಗೆ ಕಾರ್ಯಕ್ರಮವನ್ನ ಮಾಡಬೇಕು ಎಂಬುದಾಗಿ ವಿಚಾರವಾಗಿ ಒಂದು ಮಾತುಕತೆಯನ್ನ ಮತ್ತು ಒಂದು ಗ್ರಾಮಸ್ಥರ ಸಮ್ಮುಖೇನ ಮತ್ತು ಅಧ್ಯಕ್ಷರ ಸಮ್ಮುಖೇನ ಕಾರ್ಯಕ್ರಮವನ್ನು ಹೇಗೆ ಮಾಡುವುದು ಮತ್ತು ಕಾರ್ಯಕ್ರಮವನ್ನ ಎಂದು ವಿಚಾರಿಸಿ ಮತ್ತು ಈಗ ನೂತನವಾಗಿ ಬಂದಿರತಕ್ಕಂತಹ ವ್ಯಾಘ್ರಶಿಲಾ ಸಂಘದ ಹುಡುಗರು ಹೇಗೆ ಈ ಕಾರ್ಯಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಎಂಬುದಾಗಿ ಚರ್ಚೆ ಮಾಡುತ್ತಾ ಒಂದು 2026ರ ಒಂದು ಆನ್ಯುಯಲ್ ಸಭೆಯನ್ನ ನಮ್ಮ ನಿವೃತ್ತ ಪೊಲೀಸ್ ಕಮಿಷನರ್ ಕಸ್ತೂರಿ ರಂಗನ್ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲರೂ ಬಂದು ಚರ್ಚೆ ಮಾಡಿ ಸುಗಮವಾಗಿ ನಡೆಯಬೇಕು. ಬಂದಂಥವರಿಗೆ ಯಾವ ಒಂದು ಮನಸ್ಸಿಗೆ ಬೇಜಾರಾಗಬಾರದು. ಎಲ್ಲರೂ ಬರುವುದು ನಮ್ಮ ಪ್ರೀತಿಗಾಗಿ, ಭಗವಂತನ ದರ್ಶನಕ್ಕಾಗಿ. ಆದ್ದರಿಂದ ನಾವು ಎಲ್ಲರೂ ನಗುತ್ತಾ ಎಲ್ಲರನ್ನು ಸ್ವಾಗತಿಸೋಣ ಮತ್ತು ಅಲ್ಲಿ ಊಟ ಉಪಚಾರ ವ್ಯವಸ್ಥೆ ಹೇಗೆ ಮಾಡುವುದು ಎಂಬುದಾಗಿ ಅನೇಕ ವಿಚಾರವಾಗಿ ಮತ್ತು ಅದಕ್ಕೆ ಖರ್ಚು ಎಷ್ಟು ತಗಲುತ್ತದೆ ಎಂಬುದಾಗಿ ಈ ಬಾರಿ ಒಂದು ಹುಡುಗರು ಎಲ್ಲರೂ ಯುವಕರು ಸೇರಿ ಹೋದ ವರ್ಷಕ್ಕಿಂತ ಈ ಸರಿ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನ ನಾವು ಮಾಡಬೇಕು ಎಂಬುದಾಗಿ ಅಭಿಪ್ರಾಯ ಪಟ್ಟಿರುವುದರಿಂದ ಆ ಮಕ್ಕಳಿಗೂ ಸಹ ಬೇಜಾರಾಗಬಾರದು ಎಂಬುದಾಗಿ ಕಮಿಷನರ್ ಕಸ್ತೂರಿ ರಂಗನ್ ಮತ್ತು ಸಂಚಾಲಕರಾದಂತಹ ರಾಘವನ್ ಮತ್ತು ಈ ಇಬ್ಬರಿಗೂ ಸರಿಸಾಟಿಯಾಗಿ ನಿಂತುಕೊಂಡು ಓಡಿಯಾಡಿಕೊಂಡಿರತಕ್ಕಂತಹ ಶ್ರೀರಂಗಂ ಅವರು ಸಹ ಬಂದು ಎಲ್ಲ ಸಭೆಯ ಜೊತೆಯಲ್ಲಿ ಮಾತನಾಡಿ ಎಲ್ಲರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದರು ಮತ್ತು ಈ ಚರ್ಚೆಯ ಮಧ್ಯೆ ಮನರಂಜನಾ ಕಾರ್ಯಕ್ರಮವನ್ನು ಮಾಡಲಾಯಿತು. ನೋಡುವ ಬನ್ನಿ. ಭಕ್ತ ಮಹಾಶಯರಿಗೆ ಕಸ್ತೂರಿ ರಂಗನ್ ಮತ್ತು ವಿಜಯರಾಘವನ್ ಮಾಡುವ ಅನಂತ ವಂದನೆಗಳು. ಏಪ್ರಿಲ್ 10 ನಡೆಯತಕ್ಕಂಥ ಶ್ರೀ ವೆಂಕಟರಮಣ ಸ್ವಾಮಿಯವರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮವನ್ನು ಕುರಿತು ಹುಲಿಕಲ್ ಸಮಾವೇಶಕ್ಕೆ ಸ್ವಾಗತ, ಸುಸ್ವಾಗತ. ಅವರು ದಿನ 10 ಗಂಟೆಗಳ ಅದಕ್ಕೆ ನೋಡ್ಕೊತಾ ಇದ್ದಾರೆ. ಕಂಪ್ಲೀಟ್ ಇಂಟ್ರೆಸ್ಟ್ ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ. ಮಾಮೂಲಿ ಅದನ್ನು ಒಬ್ಬೊಬ್ಬರು ಹೇಳ್ತಾರೆ. ದೇವಸ್ಥಾನ ಅಡ್ವೊಕೇಟ್ ಸುಮಾರು ಅವರೆಲ್ಲ ಟೀಚರ್ ಮಾಡ್ತಿದ್ದಾರೆ. ನಿಮ್ಮ ಸಲಹೆಗಳನ್ನ ನೀವು ಹೇಳಿದ್ರೆ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯವೋ ಅದನ್ನು ನಾವು ಉಪಯೋಗ ಮಾಡಬೇಕು. ಇದು ಆಗಲ್ಲ ಅಂತ ಹೇಳ್ತೀನಿ. ಅಂದರೆ ಏನು ಸಾಧ್ಯ ಬಂದು ಸಾಧ್ಯತೆಗೆ ಸ್ವಲ್ಪ ಅದನ್ನು ಎಲ್ಲ ಮಾಡ್ಬೋದು. ಆಮೇಲೆ ಪ್ರೋಗ್ರಾಮ್ ಇರುವಾಗ 3 ನಿಮಿಷ ಅದನ್ನು ಇರೋದಿಲ್ಲ. ಆ ಪ್ರೋಗ್ರಾಮ್ ಇಟ್ಕೊಂಡ್ರೆ ಜನರು ಮೇಲೆ ಕಲಿಸ್ತಾರೆ. ಸಿಟ್ಟಿಂಗ್ ಯೂಟ್ಯೂಬ್ ಮಾಡೋಣ. ಹಾಗಾಗಿ ಇಷ್ಟು ಪಟ್ಟು ಅಷ್ಟೇ ಕ್ರಮೇಣ ಅವರು ದೇವಸ್ಥಾನ ಎಲ್ಲ ಆಗುವಾಗ ಇನ್ವಾಲ್ವ್ ಮಾಡ್ತೀವಿ. ಅದು ನಡೆಸೋದು ಗೊತ್ತು. ನಡೆಸೋದು ಯಾಕೆ ಅಂತಂದರೆ ಎಲ್ಲರನ್ನೂ ಒಟ್ಟು ಕೂಡಿಸ್ತಾರೆ, ಯಾರನ್ನು ಸ್ವೀಕರಿಸ್ತಾರೆ.
ಉದಾಸೀನ ಮಾಡಿ ಬಿಟ್ಟು ತಂದ್ರೆ ಅವ್ರ ಆಟ ಸಂಸ್ಕೃತಿ ಎಲ್ಲವೂ ನಿಂತಿದೆ. ಚೆನ್ನಾಗಿ ಬೆಳಿಬೇಕು, ಉತ್ಸಾಹ ಇರಬೇಕು, ಬಂದವರಿಗೆ ಮುಖ್ಯವಾಗಿ ಅವ್ರಿಗೆ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅನ್ನೋದು ಮುಖ್ಯ. ಈ ವರ್ಷ ಎರಡು ಇಂಪಾರ್ಟೆಂಟ್ ಅಂದರೆ ನಮ್ಮ ಸಂಘಟನೆ ಫಸ್ಟ್ ಈ ವರ್ಷ ಮೊಟ್ಟಮೊದಲಿವರೆಗೆ ಅಂಕಣೆ ಸಂದರ್ಭ ಇದೆ. ಅದನ್ನ ಹೊಸಮನೆ ಇಂಡಿಮೇಟ್ ರಾಮಸ್ವಾಮಿಗೆ ಬಹಳ ಫೇಮಸ್ ಆಯಿತು. ನಾರಾಯಣ ಚಿಕ್ಕಪ್ಪನವ ಅವ್ರು ಮಾಡ್ತಾ ಇದ್ದಾರೆ, ಒಂದು ಸಂತೋಷ. ಎರಡನೇದಾಗಿ ನಾವು ತೇರು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀವಿ. ಕೆಜಿ ಕಟ್ಟಬೇಕು ಹೋದ್ಮೇಲೆ ಒಬ್ಬರು ಕೊಡೋದು ಹೇಳ್ಕೊಂಡು ಮುಂದಿನ ನಮ್ಮ ವಿಜಯವಾಡ ಮಾಡಬೇಕು ಅಂತ ಹೇಳಿದೆ. ಎಷ್ಟೋ ದೇವರಿಗೆ ಪೀಠಗಳು ಅಂತ ಹೊಸದಾಗಿ ಏರ್ಪಡಿಸಿದ್ದಾರೆ. ಆಭರಣಗಳು ಕೂಡ ಬೇಕಾದಷ್ಟು ಚೆನ್ನೈಯಿಂದ ಎಷ್ಟೋ ದೇವರು ಹೊಸದಾಗಿ ಆಭರಣ ತರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೂ ಆ ಟೈಮಲ್ಲಿ ಅವರೇ ಅವರು ರೆಪ್ರೆಸೆಂಟೇಟಿವ್ ಆಗಿ ನಮಗೂ ಹೇಳ್ತಾರೆ ವಿಷಯವಾಗಿ. ಒಂದು ಮುಖ್ಯವಾದ ಬೆಳವಣಿಗೆ ಅಂದರೆ ನಮ್ಮ ಯುವಕರ ಸಂಘ ಬಂದಿದ್ದಾರೆ, ಎಲ್ಲ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಂತ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದೀವಿ ಸಮಿತಿ ಅಂತ ನಮ್ಮ ಹುಲಿಕಲ್ಲಿನ ಯುವಕರೆಲ್ಲ ಸೇರಿ ಒಂದು ಸಂಸ್ಥೆನ ಕಟ್ಟಿದ್ವಿ. ಇದರ ಉದ್ದೇಶ ಏನಂದ್ರೆ ನಮ್ಮ ಯುವಕರುಗಳು ಜಾಸ್ತಿ ರಥೋತ್ಸವ ಬರೋದಾಗಲಿ ಅಥವಾ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದಾಗಿ ನಾವು ಜಾಸ್ತಿ ನೋಡ್ತಾ ಇರಲಿಲ್ಲ. ಸೊ ಅವ್ರನ್ನ ಎಂಕರೇಜ್ ಮಾಡಿಕೊಂಡು ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ನೆಕ್ಸ್ಟ್ ನಮ್ಮ ಹಿರಿಯರೆಲ್ಲ ಹೆಂಗೆ ಅದನ್ನು ಹಿಂದೆ ನಡ್ಸ್ಕೊಂಡು ಬಂದಿದ್ದಾರೋ ಅದನ್ನು ನಾವು ಮುಂದೆ ಅದೇ ಥರ ನಡೆಸ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಡ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಇಚ್ಛೆಯಿಂದ ಈ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದು. ಇದರಲ್ಲಿ ಈ ಟ್ರಸ್ಟಲ್ಲಿ ಟ್ರಸ್ಟಿಗಳಾಗಿ 7 ಜನ ಇದ್ದೀವಿ. ಅದರಲ್ಲಿ ಕೊಟ್ಟಿರೋದು 2 ಹುಲಿಕಲ್ಲೇನೆ. ನನ್ನ ತಂದೆ ಮನೆ ರಂಗಸ್ವಾಮಿ ಮನೆ, ಮತ್ತೆ ನಾನು ಸೇರಿರೋ ಮನೆ ಅಲ್ಲಪಟ್ಟಣ ಮನೆ. ನಾರಾಯಣ ಅವ್ರ ಮಗಳು, ವೇಣು ಅವರ ಶ್ರೀಲತಾ. ಅದೇ ಎಲ್ಲ ಮತ್ತೆ ಮಾತಾಡುವಾಗ ಏನೇ ತಪ್ಪಾದ್ರೂ ಅದನ್ನೆಲ್ಲ ಕ್ಷಮಿಸಿ. ನೀವೆಲ್ಲ ದೊಡ್ಡವರಿದ್ದಾರೆ, ನಿಮಗೆ ತುಂಬಾ ಚಿಕ್ಕದಾಗಿ ಶುರು ಮಾಡಿದ್ವಿ. ಹೋದ ವರ್ಷ ನಾವು ಒಂದು 5 ವರ್ಷದ ಹಿಂದೆ ನಮ್ಮ ಮನೆ ರಘು, ದಾವಣಗೆರೆ ರಘು ಒಂದು ಐಡಿಯಾ ಶುರು ಮಾಡಿದ್ರು. ಯುವಕರು ಏನು ಮಾಡ್ತಾ ಇಲ್ಲ, ಫಸ್ಟ್ ಶುರು ಮಾಡಬೇಕು ಅಂತ ಅವರಿಂದ ಶುರು ಆಯಿತು. ಅವರು ತೇರಿನ ದಿನ ರಾತ್ರಿ ಊಟದ ವ್ಯವಸ್ಥೆ ಇರಲಿಲ್ಲ. 4 ವರ್ಷದ ಹಿಂದೆ, ಕೊರೋನಾದಿಂದ ಮೊದಲೇ 5 ವರ್ಷದಿಂದ ಅವರು ಅಷ್ಟು ಇನ್ನೂ ವ್ಯವಸ್ಥಿತವಾಗಿ ಅದು ನಡೀತಿರ್ಲಿಲ್ಲ. ಅದನ್ನ ವ್ಯವಸ್ಥಿತವಾಗಿ ಮಾಡಬೇಕು, ಎಲ್ಲರಿಗೂ ಅಚ್ಚುಕಟ್ಟಾಗಿ ರಾತ್ರಿ ಊಟದ ವ್ಯವಸ್ಥೆ ಆಗಬೇಕು ಅಂತ ಅವ್ರು ಶುರು ಮಾಡಿದ್ರು. ಅಲ್ಲಿಂದ ಈಗ ಬೆಳ್ಕೊಂಡು ಹೋಯ್ತು. ಹಾಗೆ ನಾವೆಲ್ಲ ಒಂದು ಸ್ವಲ್ಪ ಸೇರಿಕೊಂಡು ಇವಾಗ ಒಂದು ಸಂಸ್ಥೆಯಾಗಿ ಇವಾಗ ನಿಂತಿದೆ ಅದು. ಇದರಲ್ಲಿ ಹೋದ ವರ್ಷ ನಾವು ಒಂದಷ್ಟು ಕೆಲಸಗಳನ್ನ ತಗೊಂಡಿದ್ವಿ. ಅದರಲ್ಲಿ ಮೇಯ್ನಾಗಿ ಏನು ಅಂತ ಅಂದರೆ ಕಿರೀಟಗಳು, ದೇವರದು ಉತ್ಸವ ಮೂರ್ತಿದು ಕಿರೀಟಗಳು ಮತ್ತು ತೋಮಾಲೆಗಳು. ನೀವು ಹೋದ ವರ್ಷ ಏನೇ ಅಲಂಕಾರಗಳು ತೇರಿನ ದಿನ ಮತ್ತು ಗರುಡೋತ್ಸವದ್ದು ಎಲ್ಲ ಏನೇನು ಅಲಂಕಾರಗಳು ನೋಡಿದ್ರು ಶಾಂತೋತ್ಸವದಲ್ಲಿ, ಅದೆಲ್ಲ ನಮ್ಮ ಸಂಸ್ಥೆಯಿಂದ ಅದರದ್ದು ಕಾಂಟ್ರಿಬ್ಯೂಷನ್ ಆಯಿತು. ಸಂಸ್ಥೆಯಿಂದ ಅಂದರೆ ಹಾಗೆ ಯುವಕರನ್ನ ನಾವು ಅಪ್ರೋಚ್ ಮಾಡಿ ಎಲ್ಲರನ್ನೂ ಕರೆಕ್ಟ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಎಲ್ಲ ಯುವಕರು ಕೊಟ್ಟಿದ್ದನ್ನು ಸೇರಿಸಿ ನಾವು ಅದರಲ್ಲಿ ಮಾಡಿದ್ವಿ. ಇದ್ರ ಜೊತೆಗೆ ಒಂದಷ್ಟು ಕ್ಲೀನಿಂಗ್ ಆಕ್ಟಿವಿಟಿ ಮಾಡಿದ್ವಿ. ಆಮೇಲೆ ಒಂದು ಛತ್ರ, ದೇವರ ಉತ್ಸವಕ್ಕೆ ಛತ್ರಿ, ದೊಡ್ಡ ಛತ್ರಿ, ಆಮೇಲೆ 2 ಛತ್ರಿ ಕಾಂಟ್ರಿಬ್ಯೂಷನ್ ಆಗಿತ್ತು. ಆಮೇಲೆ ಉತ್ಸವದ್ದು ವಾಹನದ್ದು ಮತ್ತೆ ಪುನರ್ ಇದು ಸ್ವಲ್ಪ ಕ್ಲೀನಿಂಗು ಮತ್ತು ಅದರ ವ್ಯವಸ್ಥೆಗಳು ಅದೆಲ್ಲ. ಆಮೇಲೆ ಕಂಬಿ ಇಡೋದು 2
ನಡುಚಕ್ರ. ಸೊ ಇದನ್ನೆಲ್ಲ ತುಂಬ ಲಾಸ್ಟ್ ಇಯರು ಹಿಂದೆ ವಿಷಯ ಇಷ್ಟು ಲಾಸ್ಟ್ ಇಯರ್ದು ಮಾಡಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಆಮೇಲೆ ದೊಡ್ಡವರು ಕೂಡ ನೀವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಎಲ್ಲರ ಕಡೆಯಿಂದ ಅಪ್ರಿಸಿಯೇಷನ್ ಸಿಕ್ಕಿ ಅದನ್ನು ನಾವು ಅದೇ ಅಪ್ರಿಸಿಯೇಷನ್ ಸಿಕ್ಕಿ ಇನ್ಫ್ಯಾಕ್ಟ್ ತುಂಬ ದೊಡ್ಡವ್ರಿಗೆ ನಾವು ಈ ಸಂಸ್ಥೆಗೆ ನಾವು ಹಾಕ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ, ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ಮಾಡಿದ್ದು. ಇದರಲ್ಲಿ ಟ್ರಸ್ಟ್ ಮೆಂಬರ್ಸಲ್ಲಿ ನಮ್ಮ ಒಂದು ಹೆಸರುಗಳು ಒಂದಷ್ಟಿಲ್ಲ. ಅದು ಯಾವುದು ಅಂದರೆ ಬಾಗಮ್ಮ ಅವ್ರ ಮನೆ ರಂಗಣ್ಣಮ್ಮ, ಚಿಕ್ಕಮಗಳೂರು ರಂಗಣ್ಣಮ್ಮ ಅವ್ರ ಮಗ ವತ್ಸ ಶ್ರೀವತ್ಸ ಅವ್ನು ತುಂಬಾ ಇದ್ರ ಬಗ್ಗೆ ಓಡಾಡ್ಕೊಂಡು ಅಲ್ಲಿ ಜರ್ಮನಿಲಿ ಕೂತಿದ್ರು ಎವ್ರಿ ಡೇ ಈ ಸ್ಪೆಂಡಿಂಗ್ 4 to 5 hours ಆನ್ ದಿಸ್. ನೆನ್ನೆ ಆಲ್ಮೋಸ್ಟ್ 3 hours ಕಾಲಲ್ಲಿ ಇದ್ದು ಮತ್ತೆ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದ ಅವನು. ಮತ್ತೆ ವರುಣ್ ಮತ್ತೆ ಅವನ ತಮ್ಮ ವಿನಯ್, ಶ್ರೀನಿವಾಸ ಮಾಮನ ಮಕ್ಕಳು ಅವರಿಬ್ಬರು, ಅವರು ತುಂಬಾ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ. ಆಮೇಲೆ ಪ್ರದೀಪ, ಇವು ತುಂಬ ಜನ ಸೇರ್ಕೊಂಡಿದ್ದಾರೆ ಇದರಲ್ಲಿ. ಮಸೂದನ್ ಅವರು, ಈ ಥರ ತುಂಬ ಜನ ಸೇರಿಕೊಂಡು ಇದು ನಡೀತಾ ಇದೆ. ಇಟ್ ಇಸ್ ನಾಟ್ ಜಸ್ಟ್ ಫ್ಯೂ ಪೀಪಲ್, ಎಲ್ಲರೂ ಇದಕ್ಕೆ ಉತ್ಸುಕರಾಗಿ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಜೊತೆ ನಮ್ಮನ್ನು ಯಾಕೆ ಸೇರಿಸ್ಕೊಂಡಿಲ್ಲ ಅಂತ ಗಲಾಟೆ ಮಾಡ್ಕೊಂಡು ಇವಾಗ ಇಂಜಿನಿಯರಿಂಗು ಮತ್ತು PUC ಓದೋ ಮಕ್ಕಳೆಲ್ಲ ಸೇರ್ಕೊಂಡಿದ್ದಾರೆ. ಒಂದು 10-12 ಜನ ಹುಡುಗರು, ಎಲ್ಲ ಹುಡುಗರು ಬಂದು ನಾವು ಮಾಡ್ತೀವಿ ನಮ್ಗೆ ಹೇಳಿ ಅಂತ ಇವಾಗ ಅವರಾಗೆ ಬರ್ತಿದ್ದಾರೆ. ಸತೀಶ್ ಮಾಮನ ಮಗ, ಹೀಗೆ ತುಂಬ ಜನ ಇದ್ದಾರೆ ಅವರೆಲ್ಲರಿಗೆ. ಸೊ ಇದು ಒಂದು ಒಳ್ಳೆ ಸೈನ್ ಆಗಿ ನಡೀತಾ ಇದೆ. ಆ್ಯಂಡ್ ಮಾಮ ಅವ್ರ ಸಪೋರ್ಟ್ ಎಲ್ಲ ತುಂಬಾ ಸಿಗ್ತಾ ಇರೋದು ನಮಗೆ, ಅದು ದೊಡ್ಡ ಆಶೀರ್ವಾದ ಸಿಗ್ತಾ ಇದೆ. ಸೊ ಇದರಲ್ಲಿ ಈ ವರ್ಷದ ಪ್ಲ್ಯಾನ್ಗಳನ್ನ ನಾನು ಓದ್ತೀನಿ. ನಾವು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದನ್ನ ಲಿಸ್ಟ್ ಮಾಡ್ಕೊಂಡು ಬಂದ್ವಿ, ಅದನ್ನು ನಾನು ಓದಿ ಅದೇ ಥರನೇ ಮುಗಿಸ್ತೀನಿ. 10/4/2026 ನಡೆಯಲಿರುವ ಹುಲಿಕಲ್ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ವ್ಯಾಘ್ರಶಿಲಾ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಕೆಳಗಿನ ಜವಾಬ್ದಾರಿಗಳು ಹಾಗೂ ಸೇವೆಗಳನ್ನು ವಹಿಸಿಕೊಡಲಾಗುತ್ತದೆ. ಈ ವರ್ಷಕ್ಕೆ ಕೈಗೊಳ್ಳುವ ಸೇವೆಗಳು: ಮೊದಲನೇದು ಶ್ರೀನಿವಾಸ ದೇವರಿಗೆ ಕವಚ ಮತ್ತು ಕಿರೀಟ. ಎರಡನೇದು ಪೀಠ. ಪೆರ್ಮನೆಂಟ್ ಕವಚು ಈಕ್ವಲ್ ಅದು ಕಿರೀಟ ಮತ್ತೆ ಅದು ನಾವು ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಅದನ್ನು ಮಾಡಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನೋಡಿ ಬರ್ತಿದೆ. ನೀವು ರಥೋತ್ಸವಕ್ಕೆ ಬಂದಾಗ ಅಲ್ಲಿ ನೀವು ಅದನ್ನು ನೋಡ್ಬೋದು, ತುಂಬ ಚೆನ್ನಾಗಿ ನೋಡಿ ಬರ್ತಿದೆ ಆ ಕವಚ ಮತ್ತು ಕಿರೀಟ. ಆ್ಯಂಡ್ ಕಾಸ್ಟ್ಲಿನೂ ಆಗ್ತಾ ಇದೆ ನಮ್ಗೆ ಸ್ವಲ್ಪ ಅದರ ಬೆಲೆ ಇಲ್ಲ ಅಂದರೆ. ಅದೇ ಅದು 2 ಥರ ಕಿರೀಟ ಮಾಡಿಸ್ತಿದ್ದೀವಿ. ಅದು ಬೆಲೆ ಇಲ್ಲ, ಮದುವೆ ಹೋಗ್ಬೇಕಾದ್ರೆ ಕಿರೀಟ ಎಲ್ಲ ಕೇಳ್ತಾರೆ ಆಮೇಲೆ ಮತ್ತೆ. ಸೊ ಆ ಕಿರೀಟಗಳು ಮತ್ತು ಕವಚದ್ದು ನಡೀತಾ ಇದೆ. ಅದು ವರ್ಕ್ ಇನ್ ಪ್ರೋಗ್ರೆಸ್ಸು, ಅದು ನಮಗೆ ಹೇಳಿ ಕರೆಕ್ಟಾಗಿ ಸಿಗುತ್ತೆ. ಆಮೇಲೆ ಪೀಠ, ನಮ್ಮ ಉತ್ಸವದ ಪೀಠ. ನಾವು ತೋಮಾಲೆಗಳನ್ನು ಹಾಕ್ತಿರೋವಾಗ ತೋಮಾಲೆಗಳು ಒಂದಕ್ಕೊಂದು ತಾಯಿಯರದು ಮತ್ತು ಶ್ರೀನಿವಾಸರದು ಉತ್ಸವ ಹೊರಟಾಗ ಅದು ತೋಮಾಲೆಗಳು ಒಬ್ರದೊಬ್ರು ಪಕ್ಕ ಬಂದು ನೀಟಾಗಿ ಕಾಣಿಸ್ತಿರ್ಲಿಲ್ಲ, ಎತ್ತಿ ನೀಟಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಇವಾಗ ಮೇಲ್ಕೋಟೆಯಲ್ಲಾಗಲಿ ಅಥವಾ ಈ ಕೃಷ್ಣ ದೇವಸ್ಥಾನದಲ್ಲಾಗಲಿ ಅದು ತಿರುಪತಿಲಾಗಲಿ ಹೆಂಗೆ ಪೀಠಗಳಿಟ್ಟು ಅದನ್ನು ನೀಟಾಗಿ ಕಾಣಿಸೋ ಥರ ಅದನ್ನು ಅಲಂಕಾರ ಮಾಡ್ತಾರೋ ಆ ಥರನೇ ನಮ್ಮ ಊರಲ್ಲೂ ನಡಿಬೇಕು, ನಮ್ಮ ದೇವರಿಗೂ ನಡಿಬೇಕು ಅಂತ ಅದಕ್ಕೆ ಪೀಠಕ್ಕೆ ಈ ಸತಿ ಆರ್ಡರ್ ಕಾರ್ಪೆಂಟ್ರಿಗೆ ಕರ್ಕೊಂಡ್ಬಂದು ಅದನ್ನು ಮಾಡೋರೇ ಒಬ್ರು ಇರ್ತಾರೆ. ಎನಿ ಕಾರ್ಪೆಂಟರ್ಗೆ ನಾಟ್ ಕಮೆಂಟು, ಅದನ್ನು ಮಾಡೋರೇ ಕರ್ಕೊಂಡ್ಬಂದು ಅದಕ್ಕೆ ಪೂರ್ತಿ ಜವಾಬ್ದಾರಿ ತಗೊಂಡು ಜನಾರ್ದನ ಮಗ ಊರಲ್ಲೇ ಇವಾಗ ನಿಂತು ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಾ ಇದ್ದಾನೆ. ನಮ್ಮ ಸಮಿತಿಯಿಂದ ನಾವು ಅದಕ್ಕೆ ಎಕ್ಸ್ಟ್ರಾ ಏನು ಮೇಲೆ ಬೀಳುತ್ತೋ ಅವ್ರಿಗೆ ಬಂದು ಪರ್ಫಾರ್ಮ್ ಮಾಡೋರಿಗೆ ಏನು ನಾವು ಕೊಡಬೇಕಾಗತ್ತೋ ಅದನ್ನು ನಾವು ಸೇರಿಸಿ, ನಾವು ನಮ್ಮ ಸಂಸ್ಥೆಯನ್ನು ಸೇರಿಸಿ ಆಮೇಲೆ ಅದು ಯಾರನ್ನ ಕರೆಸಬೇಕು ಅದೆಲ್ಲ ಆರ್ಗನೈಸ್ ಮಾಡೋದನ್ನ ಈ ಸತಿ ತೊಗೊಂಡಿದ್ದೀವಿ. ಆಮೇಲೆ ಇನ್ನೊಂದು ಮೇಜರ್ ಆಗಿ ಏನು ತೊಗೊಂಡಿದ್ದೀನಿ ಅಂದರೆ ಹೂವಿನ ಅಲಂಕಾರ. ಸೊ ಸ್ಯಾಕ್ಸೋಫೋನ್ ಕಚೇರಿ ಇರುತ್ತೆ. ಇದನ್ನು ಉದಯ್ ಕಾಸರಗೋಡು ಅಂತ ತುಂಬ ಫೇಮಸ್ ಅವರು ಸ್ಯಾಕ್ಸೋಫೋನ್ ನುಡಿಸೋರು, ಅವರ ಟೀಮು ಬಂದು ಸ್ಯಾಕ್ಸೋಫೋನ್ ನಡೆಸ್ತಿದ್ದಾರೆ. ಬೆಳಿಗ್ಗೆ 11ರಿಂದ ಬಂದು ಮತ್ತೆ ಮಧ್ಯಾಹ್ನ 3:30ರಿಂದ ಕಲ್ಯಾಣೋತ್ಸವದಲ್ಲಿ ಮತ್ತೆ ಗರುಡೋತ್ಸವಕ್ಕೆ ನೀವು ಮಾಡಿರೋದು ಕೊಡಿಯಲ್. ಗರುಡೋತ್ಸವ ಬೇರೆ, ಇದು ಬೆಳಗ್ಗೆ 11ರಿಂದ ಬಂದು ಮತ್ತೆ 3:30ರಿಂದ 6:30 ಕಲ್ಯಾಣೋತ್ಸವದಲ್ಲಿ ಸ್ಯಾಕ್ಸೋಫೋನ್ ಇವರು ಕಾಸರಗೋಡು ಉದಯ ಕಾಸರಗೋಡು ಅವರಿಂದ. ಅದನ್ನು ನಮ್ಮ ಸಮಿತಿಯಿಂದ ಅದರದ್ದು ಖರ್ಚು ವೆಚ್ಚನ ನಾವು ತಗೊಳ್ತಿದ್ದೀವಿ. ವೈಲಿನ್ ಗೌತಮ್ ಭಟ್ ಅಂತ ಮತ್ತು ತಬಲಾ ಕುಮಾರಿ ವೈಷ್ಣವಿ ಅವರಿಂದ. ನೆಕ್ಸ್ಟು 11ನೇ ತಾರೀಕು ಬೆಳಗ್ಗೆ 11ರಿಂದ ಬಂದು ಸಂಗೀತ ಕಾರ್ಯಕ್ರಮ. ಇದು ವಿಪಂಚಿ ರಘುರಾಮ್ ಮತ್ತು ಮಹತಿ ರಘುರಾಮ್ ಅವರಿಂದ ನಡೀತಿರುತ್ತೆ. ಆಮೇಲೆ ವೈಲಿನು ವಿದ್ವಾನ್ ಅಮೋಘ್ ನಾಡದ್ದು, ಮೃದಂಗ ವಿದ್ವಾನ್ ಇ ರಾಧೇಶ್ ಮತ್ತು ಘಟಂ ವಿದ್ವಾನ್ ಶರತ್ ಕೌಶಿಕ್. ಒಳ್ಳೆ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅವತ್ತು ಬೆಳಗ್ಗೆ, ಮಾರನೇ ದಿನ ಬೆಳಗ್ಗೆ. ಇದ್ರದ್ದು ರಂಗಣ್ಣ ಮಾಮ ಇದು ಬಾಗಮನ ಮನೆ ರಂಗಣ್ಣ ಮಾಮ ಮತ್ತು ನಾವು ಸೇರಿ ಇದನ್ನು ನಡೆಸ್ಕೊಡ್ತೀವಿ. ಆಮೇಲೆ ಪಟ್ಟಣದ ಮನೆ ನರಸಿಂಹನವರು ದೇವಸ್ಥಾನದ ಮೇಲ್ವಿಚಾರಕರಾಗಿ ಅಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮವನ್ನು
ತಾವು ತಮ್ಮ ಸಹೋದ್ಯೋಗಿಗಳೊಂದಿಗೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ನಡೆತಕ್ಕಂಥ ಖರ್ಚು ವೆಚ್ಚ ಎಲ್ಲವನ್ನು ಅಧ್ಯಕ್ಷರಾದಂಥ ಕಸ್ತೂರ್ ರಂಗನ್ ಅವರ ಜೊತೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವರ ಪರಿಹಾರವನ್ನ ತಿಳಿಸ್ತಾ ಇದ್ದಾರೆ. ಡೀಪ್ ಕ್ಲೀನಿಂಗ್ ಅಂತ ವಾಲಂಟಿಯರ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಊರಿನವರು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅವ್ರಿಗೆ ಸಹಕಾರ ಕೊಡಬೇಕು. ವಿ ಶುಡ್ ನಾಟ್ ನೂರಾರು ನಾಣ್ಯಗಳ ಮನೆ ತಗೊಂಡ್ಮೇಲೆ ಯಾವ ಥರ ಸದುಪಯೋಗ ಮಾಡಬೇಕು ಅನ್ನೋ ಯೋಚನೆ ನಡೀತಾ ಇದೆ. ಅಷ್ಟರೊಳಗೆ ಇವ್ರಿಗೆಲ್ಲ ಹಿರಿಯರಿಗೆಲ್ಲ ಪ್ರೇರಣೆ ಆಯಿತು. ಹಿರಿಯರ ಪ್ರೇರಣೆ ಆಯಿತು. ನರಸಿಂಹನ ಪ್ರದರ್ಶನ ಅಂತ ಅದನ್ನು ಯಾವ ಅಂದರೆ ಕೃಷ್ಣ ಕೋಶ ಕೋರಿಕೆಗೆ ನರಸಿಂಹದ ವಿಶೇಷವಾದಂಥ ಉತ್ಸವ ಆಯಿತು. ಅವಾಗ ನೋಡಿ ಅದನ್ನಿದ್ರು ಮಾಡೋಣ ಅಂತ ಯೋಚನೆ ಮಾಡಿದಾಯಿತು. ಭಟ್ರು ವಿಚಾರಿಸಿದ್ವಿ, ಅವರೇ ಶಿಲ್ಪಿನ ಗೊತ್ತು ಮಾಡಿಕೊಟ್ರು. ಮೊದಲು 80 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಹಾಗೂ ನೆಗೋಷಿಯೇಟ್ ಮಾಡಿದ್ಮೇಲೆ 60 ಲಕ್ಷಕ್ಕೆ ಅಂತ ಮಾಡಿದ್ದಾರೆ. ಇದಲ್ಲದೆ ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಶಿಲ್ಪಿಗಳಾಗಿ ಸುಮಾರು ನನಗೆ 86ನೇ ಇಸ್ವಿಯಲ್ಲಿ ಸೀಟ್ ಹಾಕಿದ್ದಾರೆ. ಅದಾದಮೇಲೆ ತುಂಬ ಸೋಲ್ತಾ ಇತ್ತು, ಶಬ್ದನೂ ಬರ್ತಾ ಇತ್ತು, ಸೆಕೆಂಡ್ ಬರ್ತಾ ಇತ್ತು. ಅಷ್ಟೇ ಅದರಲ್ಲಿ ಎಷ್ಟು ಶಿಥಿಲವಾಗಿತ್ತು ಅಂತಂದರೆ ಅದು ಮುಟ್ಟಿದ್ರು ಹೊಡೆದೋಗುತ್ತೆ. ಇನ್ನು ರಿಪೇರಿ ಶೀಟ್ ಬೇರೆ ಹಾಕಬೇಕು. ಶೀಟ್ ಬೇರೆ ಹಾಕೋಬೇಕು ಪ್ರೂಫ್ ಹಾಕೊಂಡು ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಪೂರ್ವವಾಗಿ ನಮ್ಮ ತೇಲ್ಮನೆಯವರು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ಅವ್ರು ಬಂದಿಲ್ಲ. ಅವ್ರ ಮೇಜರ್ ನಾವು ಹಾಕ್ಕೊಳ್ತೀವಿ ಮಾಡೋಣ ಅಂತ ಹೇಳಿದರು. ಫೆಬ್ರವರಿನಲ್ಲಿ ನಮ್ಮ ಮನೆಯೇ ಒಂದು 2 ತಿಂಗಳಲ್ಲಿ ಅವ್ರ ಮನೆಯೇ ಫಂಕ್ಷನ್ ಬಂತು. ಅದು ಹೋಗಿ ಕೇಳಿದ್ವಿ, ಏನಪ್ಪ ಶುರು ಮಾಡೋದ ದೇವಸ್ಥಾನ ಆದಮೇಲೆ ಎರಡು ತಿಂಗಳಾಯ್ತು ಅವ್ರ ಮೇಲೆ. ಅದನ್ನು ಕೇಳಿದ್ವಿ, ಆಯ್ತು ಅದಕ್ಕೆ ನಡೆಸಿ ಕೊಡ್ತೀವಿ, ಫೆಬ್ರವರಿ ಕೊಡ್ತೀವಿ ಅಂತ ಹೇಳಿದ್ರು. ಆ ಒಂದು ಬರದಿಂದ ಕಂಟಿನ್ಯೂ ಮಾಡಿದ್ದೀನಿ. ಈಗ ಅದನ್ನೆಲ್ಲ ತೆಗೆದು ಮುಂಚೆ ಫೋನ್ ಮುಗಿಸ್ಕೊಳ್ಳೋಣ, ಪಿಲ್ಲರ್ ಮಾತ್ರ ಇನ್ನೊಂದು ಸ್ವಲ್ಪ ಎಷ್ಟು ಹಾಕಿಸ್ಕೊಂಡು ಮಾಡೋಣ ಅಂತ ಹೇಳಿ ಆಯಿತು. ಯಾವತ್ತು ಹಳೆ ಬರಲು ಕೈ ಹಾಕಿದಾಗ ಕಷ್ಟ ಗೊತ್ತಾ, ಕೈ ಹಾಕಿದಾಗ ಗೊತ್ತಾಗೋದು. ಅದನ್ನು ಪೂರ್ತಿ ತೆಗಿಬೇಕು, ಫ್ಲೋರಿಗೆ ತೆಗಿಬೇಕು, ಮಂಟಪನ ತೆಗಿಬೇಕು. ಖರ್ಚಾದರೂ ಪರವಾಗಿಲ್ಲ, ಲೇಟ್ ಆಗುತ್ತೆ. ಆಮೇಲೆ ಹೀಗೆ ಮಾಡ್ತಿದ್ರೆ ಖರ್ಚು ಆಗುತ್ತೆ, ತುಂಬ ಲೇಟ್ ಆಗುತ್ತೆ, ಮಾಡೋಣ ಅಂತ ಹೇಳಿ ಇಂಜಿನಿಯರ್ ಹೇಳಿದರು. ಇದರಲ್ಲಿ ಅವ್ರ ಸಲಹೆಗಿಂತ ನಮ್ಮ ಬುದ್ಧಿಯನ್ನು ಮಿಗಿಲಲ್ಲ, ಒಪ್ಕೊಂಡಿದ್ದಾಗಿದೆ. ಈಗ ಪಿಲ್ಲರ್ಗೆ ಸಿದ್ಧವಾಗಿದೆ, 13 ಪಿಲ್ಲರ್ ಬರ್ತಾ ಇದೆ. ಗ್ರೌಂಡ್ ಲೆವೆಲ್ವರೆಗೂ ಪಿಲ್ಲರ್ ಮಾಡಿದ್ದಾರೆ, ನೆಲ ಸಮ ಮಾಡಿದ್ದಾರೆ. ಮಣ್ಣು ಸೇರಿ ಒಂದು 50 ಲೋಡ್ ಮಣ್ಣು ಹಾಕಿ ಇನ್ನು ಅದಕ್ಕೆ ಬಾಕ್ಸ್ ಕಟ್ಟಲು ಪಿಲ್ಲರ್ ಬರಬೇಕು, ರೂಫ್ ಹಾಕಬೇಕು. ಅದು ಸುಮಾರು ಒಂದು 50 ಲಕ್ಷದ ಅಂದಾಗಿದೆ. ಅದೊಂದು 60 ಲಕ್ಷ, ಇದೊಂದು 50 ಲಕ್ಷ. 60 ಲಕ್ಷ ಹೇಳಿದ್ದು ಬರೀ ದೇವಸ್ಥಾನದ ಕಲ್ಲು ರೆಡಿ ಮಾಡಿ ಬಂದು ಜೋಡಿಸೋದು ಅಷ್ಟೇ. ಅಂದರೆ ಆ ಟ್ರಾನ್ಸ್ಪೋರ್ಟ್ ಇದ್ದರೆ ಕಲ್ಲಿದ್ದೆಲ್ಲ ಇದೆ. ಅಲ್ಲಿ ನಾವು ಕ್ರೇನ್ ಕೊಡಬೇಕು, ಸ್ಕ್ಯಾಫೋಲ್ಡಿಂಗ್ ಮಾಡಿಕೊಡ್ಬೇಕು, ಅವರು ಊಟ ತಿಂಡಿ ಕೊಡಬೇಕು, ಪಾಲಿಶಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕು, ಎಲೆಕ್ಟ್ರಿಸಿಟಿ ಕೊಡಬೇಕು, ಜಾಗ ಮಾಡಿಕೊಡ್ಬೇಕು, ಫೌಂಡೇಶನ್ ಬೇಕು. ಫೌಂಡೇಶನ್ಗೆ ತುಂಬ ಸ್ಟ್ರಾಂಗ್ ಹಾಕಿದ್ದಾರೆ. ಇದೇನೇ ಸುಮಾರು 15 ಲಕ್ಷದ ಮೇಲೆ ಆಗಿದೆ. ಇಲ್ಲಿವರೆಗೂ ಸ್ತಬ್ಧಿಗೆ ಸುಮಾರು 49 ಲಕ್ಷ ಕೊಟ್ಟಿದ್ದೀವಿ. ಉಳಿದ ಖರ್ಚು ಒಂದು 16-17 ಲಕ್ಷವರೆಗೂ ಆಗಿದೆ. ನಮಗೆ 1.5 ಕೋಟಿ ಅಂದಾಜು. ನಾವು ಅದರಲ್ಲಿ ಸುಮಾರು 3/4 ಭಾಗದಷ್ಟು ಸಂಗ್ರಹಿಸಲಾಗಿದೆ. ಇನ್ನೂ 3 ಭಾಗ ಬರಬೇಕು. ದಯವಿಟ್ಟು ಉದಾರವಾಗಿ ಸಹಾಯ ಮಾಡಿ ಅಥವಾ ಉದಾರವಾಗಿ ಕಾಂಟ್ರಿಬ್ಯೂಟ್ ಮಾಡಿ. ಸಹಾಯದಿಂದ ಸೇವೆಯಲ್ಲಿ ಕೈ ಸೇರ್ಕೊಳ್ಳಿ, ಕೈ ಸೇರಿಸಿ. ಸದ್ಯಕ್ಕೆ
ಮೊದಲು ಬೇಗ ಆಗುತ್ತೆ ಅಂತ ತೀರ್ಮಾನ ಮಾಡಿ ಮಾರ್ಚಲ್ಲಿ 23ರಿಂದ 25ರಲ್ಲಿ ಪ್ರತಿಷ್ಠೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಪ್ರತಿಷ್ಠೆ ಈಗಲೂ ಮಾರ್ಚ್ 23, 25 ಆಗುತ್ತೆ. ಆದರೆ ಜಾಗನೇ ಇಲ್ಲ, ಕೊಠ ಮಾಡಿಕೊಳ್ಳೋದಾಗಿರಲಿಲ್ಲ. ಅದನ್ನು ಏಪ್ರಿಲಲ್ಲಿ 27, 29 ಈಗ ಸದ್ಯಕ್ಕೆ ಮಾಡಿದ್ದೀವಿ. ಗೊತ್ತಿಲ್ಲ ಇನ್ನೊಂದ್ಸಲ ಯಾರು ಮುಂದೆ ಹೋದರೆ, ಏಕೆಂದರೆ ಕೆಲಸ ಬಹಳ ನಿಧಾನವಾಗುತ್ತದೆ. ಹಣ ಉಳಿಸೋದಕ್ಕಿಂತ ಕೆಲಸಗಾರನ ಕಂಡು ಅದು ಹಳ್ಳಿನಲ್ಲಿ ಭಾಳ ಲಿಮಿಟೆಡ್ ಜನ ಇರ್ತಾರೆ. ಅದು ಒಂದೊಂದು ಕೆಲಸಕ್ಕೆ ಅವರಿಗೆ ಏನಾದರೂ ವೈಯಕ್ತಿಕವಾದ ಕಾರಣಗಳಿರ್ತದೆ, ಮನಸ್ಸೇ ಇರೋದಿಲ್ಲ ಕೆಲಸ ಮಾಡೋದ್ರಲ್ಲಿ, ಹೊರಟೋಗ್ತಾರೆ. ಅವರು ಸೇರಿಸಿ ಕೆಲಸ ಮಾಡೋದು ಭಾಳ ದೊಡ್ಡ ಕೆಲಸ. ಅದರಲ್ಲಿ ತುಂಬ ಶ್ರಮ ಪಡ್ತಾ ಇರೋದು ನಮ್ಮ ಅಮ್ಮನ ನರಸಮ್ಮ, ಕ್ಯಾಶಿಯರ್ ಮಾಮ, ಅವ್ರಿಗೆ ಎಷ್ಟು ನಾವು ಹೇಳಿಬಿಟ್ಟು ಸಾಕು. ನೀವು ಹಣ ಹೊಂದಿಸ್ಬೋದು. ಈಗ ರಮೇಶ್ ಮಾಡಿದ್ರೆ ಜಗದೀಶ್ ತಗೋಬೋದು, ಜಗದೀಶ್ ಆದರೆ ರಮೇಶ್ ತಗೋಬೋದು, ಇನ್ನೊಬ್ಬರು ತಗೋಬೋದು. ಕೆಲಸಗಾರ ಇವರು ಕೆಟ್ಟು ಅವ್ರ ಹತ್ರ ಮಾಡಿಸ್ತಾ ಇದ್ದಾರೆ, ಭಾಳ ಶ್ರಮ ಪಡ್ತಾ ಇದ್ದಾರೆ. ಕೈಮಾರಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ದಯವಿಟ್ಟು ಎಲ್ಲ ಕೆಲಸಗಳಿಗೂ ಮಂತ್ರಿಗಳಿಗೆ ಅದೃಷ್ಟದಲ್ಲಿ ಡಿವಿಷನ್ ಮಾಡಿಕೊಂಡು ಹೊಸ ಒಂದಿಬ್ಬರಲ್ಲಿಗೆ ಅಂತ ಹೇಳಿದ್ರ ಆ ಥರ. ಆಗ ಓವರ್ಲಂತಲ್ಲಿ ಒಂದು ಕಡೆ ಆ ಕೆಲಸ ಒಂದು ಕಡೆ ಆಗದೆ ಇರುತ್ತೆ. ದಯವಿಟ್ಟು ಅದನ್ನು ಯಾವ ಕೆಲಸ ಹಂಚ್ಕೊಟ್ಟಿರೋ ಅದನ್ನು ಸಿಕ್ಟಾಗಿ ಹೇಳಿ ಹಂಚಿ ಮಾಡಿಕೊಡಿ. ಇದಷ್ಟಲ್ಲದೆ ಯಾವತ್ತೋ ಒಂದು ಕಾಲದಲ್ಲಿ ನಾನು ಪೂರ್ವೆ ಎಣ್ಣೆ ಅಂತ ಹೇಳಿ ಒಂದು ಅಮೌಂಟ್ ಫಿಕ್ಸ್ ಮಾಡಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅದು ಈಗಿನ ದುಬಾರಿ ವೆಚ್ಚದಲ್ಲಿ ಸಾಕಾಗ್ತಾ ಇದೆ. ಕೊಡ್ತಾ ಇದ್ದಾರೆ, ಬಹಳ ಜನ ಕೊಡ್ತಾ ಇದ್ದಾರೆ, ಸಾಕಾಗ್ತಾ ಇಲ್ಲ. ದಯವಿಟ್ಟು ಬಡವರು ಜಾಸ್ತಿ ಕೊಡಿ, ಕೊಡದೇ ಇರೋರು ಕೊಡೋಕೆ ಯೋಚನೆ ಮಾಡಿ, ಎಲ್ಲ ಸಹಾಯ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಇಷ್ಟು ಕೇಳಿ ನಾನು ಮಾತಾಡ್ತೀನಿ. ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳು ಕೂಡ ಹಣದಿಂದ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ವಿಶೇಷ ಸಂದರ್ಭಗಳಲ್ಲಿ ರಥೋತ್ಸವದಲ್ಲಿ, ಪವಿತ್ರೋತ್ಸವದಲ್ಲಿ, ವೈಕುಂಠ ಏಕಾದಶಿಯಲ್ಲಿ ವಿಶೇಷ ಸಂದರ್ಭದಲ್ಲಿ ಹಣ ಸಂಗ್ರಹ ಮಾಡ್ಬೋದು. ಆದರೆ ನಿತ್ಯ ಪೂಜೆಗೆ, ಹೂವಿಗೆ ಮತ್ತು ದೀಪದೆಣ್ಣೆಗೆ ಸ್ವಲ್ಪ ಹಣ ಸಂಗ್ರಹ ಕಷ್ಟ ಆಗ್ತಿದೆ. ಏಕೆಂದರೆ ಖರ್ಚು ಜಾಸ್ತಿ ಬರ್ತಾ ಇದೆ. ಮುಂಚೆ ಎಣ್ಣೆ ರೇಟು ಕಮ್ಮಿ ಇತ್ತು, ಹೂವಿನ ರೇಟು ಕಮ್ಮಿ ಇತ್ತು. ಈಗ ಖರ್ಚು ಜಾಸ್ತಿ ಬರ್ತಿರೋದ್ರಿಂದ ಈಗ ನಿತ್ಯ ನೈವೇದ್ಯಕ್ಕೆ ದೇವರಿಗೆ ನಮ್ಮ ರೈಸ್ ಮಿಲ್ ದಿನೇಶ್ ಅವರು 365 ದಿವಸಕ್ಕೂ ಅವರು ಕೊಡ್ತಾ ಇದ್ದಾರೆ. ಮೊನ್ನೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಧಾನ್ಯವಾಸ ಮಾಡ್ಸೋಕ್ಕೂ 3 ಕ್ವಿಂಟಾಲ್ ಭತ್ತ ಅವರು ತಗೊಂಡೋಗಿ ನೀವು ಹಾಕಲಿ ಅಂತ ಅವರು ದುಡ್ಡೇ ಕೇಳಲಿಲ್ಲ, ಹಾಗೆ ಕೊಟ್ಟರು. ಅವರು ವರ್ಷಪೂರ್ತಿ ಅವರು ಅಕ್ಕಿ ಕೊಡ್ತಾ ಇದ್ದಾರೆ ನಿತ್ಯ ನೈವೇದ್ಯಕ್ಕೆ. ನಮ್ಗೆ ಕಷ್ಟ ಆಗ್ತಿರೋದು ಹೂವಿಗೆ ಮತ್ತು ದೀಪದೆಣ್ಣೆಗೆ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇದೆ. ಕರೆಂಟ್ ಬಿಲ್ಲು ಪ್ರತಿ ತಿಂಗಳು 6,000, 7,000, 8,000 ತನಕ ಬರುತ್ತೆ. ಅರ್ಚಕರದ್ದು ಮತ್ತು ಅಡುಗೆಯವ್ರದ್ದು ಇಬ್ಬರದ್ದು ಸಂಭಾವನೆಯನ್ನು ಜಾಸ್ತಿ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಬಂದಿರೋರು ಮತ್ತು ಬರ್ತಾ ಇರೋರು ಸ್ವಲ್ಪ ತಿಳಿಸಿ, ಹೂವಿಗೆ ದೀಪದೆಣ್ಣೆಗೆ ಮೇಂಟೆನೆನ್ಸ್ಗೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟರೆ ದೇವಸ್ಥಾನ ಮೇಂಟೆನೆನ್ಸ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿಯವರ ನಿತ್ಯ ಪೂಜೆಗೆ, ಹೂವಿಗೆ, ದೀಪದ ಎಣ್ಣೆಗೆ ಹಣವನ್ನ ಕಳಿಸುವವರು ಇಲ್ಲಿ ಮೇಲ್ಕಂಡಂತಹ ಫೋನ್ ಪೇ ಮಾಡಬಹುದು. ಬನ್ನಿ ಮಹಾಶಯರೇ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ. ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಧನ್ಯರಾಗೋಣ. 10/4/2026 ನಡೆಯುವ ಬ್ರಹ್ಮೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಹುಲಿಕಲ್ ಸಮಾವೇಶದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆವು. ತಾವೆಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಸೇರಿ ಕಾರ್ಯಕ್ರಮವನ್ನ ವೀಕ್ಷಿಸಿ ನಿಮ್ಮ ಸಲಹೆಗಳನ್ನು ನೀಡಿ ನಮಗೆ ಉತ್ತೇಜನವನ್ನ ನೀಡಿದ್ದೀರಿ. ನಮಗೆ ಬಹಳ ಸಂತೋಷವಾಯಿತು. ಈ ಕಾರ್ಯಕ್ರಮವನ್ನು ನಾವು ಮಾಡಲು ನಿಮ್ಮಂತವರ ಪ್ರೋತ್ಸಾಹ ಮತ್ತು ಧನ ಸಹಾಯ ಮತ್ತು ತನು ಮನ ಧನ ಈ 3 ಇದ್ದರೆ ನಾವು ಸುಗಮವಾಗಿ ಮಾಡಲು ನಮಗೆ ಅನುಕೂಲವಾಗಿರುತ್ತದೆ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿಯಾಗಿರುತ್ತೇವೆ. ಇಂದಿನ ಸಮಾವೇಶ
ಬಹಳ ಅದ್ಭುತವಾಗಿ ನಮ್ಮ ಅಧ್ಯಕ್ಷರಾದ ಕಸ್ತೂರಿ ರಂಗನ್ ಅವರ ಸಮ್ಮುಖದಲ್ಲಿ ನಡೆದು ಈ ಕಾರ್ಯಕ್ರಮವನ್ನ ಪೂರ್ಣಗೊಳಿಸುತ್ತಿದ್ದೇವೆ. ತಾವೆಲ್ಲ ಬಂದಿದ್ದೀರಿ, ನಮಗೆ ಆನಂದವನ್ನ ಉಂಟು ಮಾಡಿದ್ದೀರಿ. ಹಾಗೆ 10/4/2026 ನಡೆಯುವ ಬ್ರಹ್ಮರಥೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಪ್ರಮುಖರಾದಂತಹ ಎಲ್ಲರೂ ಸೇರಿ ಮತ್ತು ಅಷ್ಟಗ್ರಾಮದವರು ಎಲ್ಲರೂ ಬಂದು ಕೈ ಜೋಡಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಡು ಎಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಈ ಸಭೆಗೆ ಬಂದು ನಮ್ಮನ್ನು ಆನಂದಪಡಿಸಿದ್ದೀರಿ. ಸುಗಮವಾಗಿ ಎಲ್ಲ ಕಾರ್ಯಕ್ರಮ ನಡೆಯಿತು. ಆದ್ದರಿಂದ ನಾವು ನಿಮಗೆ ಒಂದು ಮನರಂಜನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬನ್ನಿ, ಆಡಿ ಆನಂದಿಸಿ. ಈ ಆಟವನ್ನು ನೋಡಿ, ಯಾರು ಬಂದಿರುವುದಿಲ್ಲ ವಿಡಿಯೋ ಮೂಲಕ ನೋಡಿ, ಅವರಿಗೆ ಪ್ರೋತ್ಸಾಹ ಮಾಡಿ. ಮತ್ತೆ ಎಲ್ಲರೂ ಸೇರಿ ಆನಂದಿಸೋಣ. ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಎಂಬುವ ಗಾದೆಯಂತೆ ಎಲ್ಲರೂ ಸೇರಿದರೆ ಎಲ್ಲವೂ ಆನಂದ. ಬನ್ನಿ, ಊರಿನಲ್ಲಿ ಬಂದಾಗ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಆನಂದ ಮಾತನಾಡಿಸಿ ಅವರನ್ನು ಸ್ವಾಗತಿಸೋಣ. ಎಲ್ಲರಿಗೂ ಬನ್ನಿ ಬನ್ನಿ ನಮ್ಮ ಊರಿನ ರಥೋತ್ಸವದ ಕಾರ್ಯಕ್ರಮಕ್ಕೆ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ಎಲ್ಲರಿಗೂ ಪ್ರಾರ್ಥಿಸುತ್ತಾ ಈ ಮನರಂಜನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನರಸಿಂಹನ್. ಹಲೋ, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೀಟಿಂಗ್ ಮುಗಿದಿದೆ. ಅಂದರೆ ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು ಆಟಗಳಿಗೆ ನೀವು ಎಲ್ಲರೂ ಸಹಕಾರ ಕೊಡಿ. ಕಸನ್ ಕರ್ಕ ಅಂತ ಹೇಳಿದ್ರೆ ಎಲ್ಲರೂ ಬನ್ನಿ. 3 ಆಟಗಳಿರುತ್ತೆ. ಇಡೀ ಆಟ ಏನಿದೆ ವಿಕೆಟು, ದಾಲ್ಟು, ಲೇಡೀಸ್ಗೆ ಒಂದು ಮ್ಯೂಸಿಕಲ್ ಕಾರ್ಡ್, ಬಾಲ್ ಅಂಡ್ ಬಕೆಟ್, ಆಮೇಲೆ ಲಾಸ್ಟ್ ಅಲ್ಲಿ ಬಾಲ್ ಅಂಡ್ ಬಕೆಟ್, ಓಕೆ. ಹೌಸಿ. ಓಕೆ, 5 ಆಟ ಒಟ್ಟೆ ಇರುತ್ತೆ. ಇವಾಗ ಮೊದಲನೇದಾಗಿ ಫಸ್ಟ್ ರೌಂಡ್ ಯಾವ್ದಪ್ಪ? ಏನಿದೆ ವಿಕೆಟ್? ಓಕೆ. ಈಗ ಮೊದಲು ಇಬ್ಬರು ಮಕ್ಕಳನ್ನು ಕರೀತಿದ್ದೀನಿ. ಕೌಸ್ತುಭರ ಬಾ. ವೆರಿ ಗುಡ್. ಬ್ಯೂಟಿಫುಲ್. ನೋಡಿಬೇಕು. ರೈಟ್. ಲೈಟ್ ಮಾಡಿಸ್ಬಿಡ್ತಾರೆ ಇದನ್ನು. ದೀಪಕ್ ಆಯ್ತಾ? ಶ್ರೀನಿವಾಸ್ ವಿಕೆಟ್ ಶ್ರೀನಿವಾಸ್, ಆನೇಕಲ್ ಶ್ರೀನಿವಾಸ್, ಒಂದ್ಸರಿ ಆನೇಕಲ್ ಶ್ರೀನಿವಾಸ್. ಮಧು ಸರೋಜ, ಮಧು ಎಲ್ಲದ ಯಾರು ಮೊದಲಲ್ವಲ್ಲ? ಕರೆಕ್ಟ್. ನೆಕ್ಸ್ಟ್ ಅಶ್ವಿನ್ ಆಯ್ತಾ? ಅಶ್ವಿನ್ ಆದ್ಮೇಲೆ
ದೀಪಕ್ 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 ಗುಡಿಯ ಒಂದು ನೆಕ್ಸ್ಟ್ ಶ್ರೀನಿವಾಸ್ ನೆಕ್ಸ್ಟ್ ನೆಕ್ಸ್ಟ್ ಈಗ ಹೊಡಿಬೇಕು ನೀನು ನೆಕ್ಸ್ಟ್ ಯಾರಪ್ಪ ನೆಕ್ಸ್ಟ್ ಮಧು ವಿನಯ್ ಆಯ್ತು ವಿನಯ್ ಆಯ್ತಾ ಮಧು ನೆಕ್ಸ್ಟ್ ಮಧು ಸರೋಜ ಸರೋಜರ ಮಗ ನೆಕ್ಸ್ಟ್ ಚಕ್ರವರ್ತಿ ನಮಾನಿ ಚಕ್ರವರ್ತಿ ಮಗ ಮಾಡ್ಕೊಂಡ್ಯಾ ಒಂದು ಅಂತ ಬರ್ಲಿ ಹಿಂಗೆ ಕಡ ಅಪ್ಪ ಮಗ ವೆರಿ ಗುಡ್ ನೆಕ್ಸ್ಟ್ ಅಭಿರಾಮ್ ಎಲ್ಲಿದ್ದಾನೆ ಅಭಿರಾಮ್ ಮಗ ಜಾಗ ಬಿಡ ಒಂದು ನಿಮಿಷ ನಾನು 3 ಜನ ಕರ್ಕೊಡ್ತೇನೆ ಜನಾರ್ದನ್ ನಿಲ್ವಾಗಿಲು ಮಧುಸೂದನ್ ನಿಲ್ವಾಗಿಲು ಕೇಶವ ನಿಲ್ವಾಗಿಲು ರವಿ ಕಿರಣ್ ಇಲ್ಲಪ್ಪ ಅಲ್ಲೇ ಇದ್ದಾನೆ ರವಿ ರವಿ ಮಗ ಇಬ್ರು ಹೊರಟಾರೆ ಕೇಳಪ್ಪ ಆಡ್ತೀರ ಇಬ್ರು ಬಾಯಲ್ಲಿ ರವಿ ಮಗ ಬಾಯಿ ನಿಂತಾರು ಫಸ್ಟ್ ಪ್ರೈಸ್ ನೆಕ್ಸ್ಟ್ ಕಾಲೇಜು ಬಿಡಿ ಯಾರಪ್ಪ ನೆಕ್ಸ್ಟ್ ಅಂದೆ ಹೆಂಗೆ ಹೊಡಿ ಸರಿಯಾ ಹೊಡಿ ವಿಡಿಯೋ ತೆಗೆದು ಹೊಡಿತಾನ ಎದುರು ಹೊಡೆಯೋದು ವಿಡಿಯೋ ತೆಗೆದು ಹೊಡೆಯೋದು ರಾಮಪ್ರಿಯ ಕಿಶೋರ್ ರವಿ ವೇದಾಂತ ದೇಶಿಕ ರಾಮಪ್ರಿಯ ನೆಕ್ಸ್ಟ್ ಕಿಶೋರ್ ಕಿಶೋರ್ ರವಿ ಅವರು ಸೂಪರ್ ಸೂಪರ್ ವೇದಾಂತ ಹೋಯ್ತು
ನಿಮ್ಮೆಲ್ಲ ಕಿಕ್ ಹಾಕ್ಬಿಡ್ತಾರೆ ಕ್ರಿಕೆಟ್ ಇದು ಯಾರು ಹೇಳ್ತೀರಾ ಅಲ್ಲ ಗೆಡ್ಡ ಅಂತ ಬಿಡಪ್ಪ ಅವ್ನಿಗೆ ಹೇಳ್ತೀಯಾ ನಗರ ಅಂತ ಹೊಡೆದ್ಬಿಟ್ರು. ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿದೆ ನಾರಾಯಣ ರಂ ನಾರಾಯಣ ಪ್ರೇಮ ವೆರಿ ಗುಡ್
ಓ ಸೂಪರ್ 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 ಓ ಸೂಪರ್ ಮಧುಸೂದನ್ ಗುರಿ ತಪ್ಪಿಲ್ಲ ಸೂಪರ್ ಓ ಬಂತು ಬಂತು ಸೂಪರ್ ಸೆಕೆಂಡ್ ರೌಂಡ್ ಹೆಸರು ಕರೀತಾ ಇದ್ದೀನಿ, ದಯವಿಟ್ಟು ಬನ್ನಿ. ವರದರಾಜ ಸುಮ್ಮನೆ ನೋಡ್ತಾ ಇದ್ದೀನಿ, ಇಲ್ಲಿ ಬಂದಿಲ್ಲ. ವೆಂಕಟೇಶ್ ಹೊಸಬಾಲಿ ವೆಂಕಟೇಶ್, ದೀಪಕ್ ದೀಪು ಎಲ್ಲಿದೆಯಾ? ಹಾಂ ನಮಯ್ ಹಾರ್ಡ್ವನ್ ಹೋಗು ಹೋಗು ಲೈನ್ ಹೋಗ್ಬಿಡಿ ನೀವು. ನರಸಿಂಹ, ವಿನಯ್, ಮಧು, ಸರೋಜ, ಮಧು ಎಲ್ಲಿ ಇದಾನ? ನೀವು ಒಂದ್ಸರಿ ಕರಿತೀವಿ, ಇಲ್ಲಾಂದ್ರೆ ಫೋನ್ ಅಷ್ಟೇ. ಜನಾರ್ದನ್ ನಿಲ್ವಾಗ್ಲು ಇದು ಆಗಿದೆ ಹೇಳ್ತಾ ಇದ್ದೀನಪ್ಪ. ಮಧುಸೂದನ್, ರವಿ ಕಿರಣ್ ಇಲ್ಲ ಬೇಕು ಹೇಳ್ತೀನಿ ರವಿ ಕಿರಣ್, ಒಂದೇ ವೆರಿ ವೆರಿ ಗುಡ್. ನೆಕ್ಸ್ಟ್ ಹೋಯ್ತು ಇಲ್ಲ ಹೋಯ್ತು ಔಟ್ ಇಲ್ಲ ಹೋಯ್ತು ಅಷ್ಟೇ. ಪ್ರಶಾಂತ್ ಲಾಸ್ಟ್ ಒಂದು ಇಲ್ಲ ಹೋಯ್ತು ದೀಪಕ್ ಸರ್ಪ್ರೈಸ್. ಲೇಡೀಸ್ ಎಲ್ಲ ಈ ಕಡೆ ಬಂದಿದೆ.
ಗಾಡಿ ಮಧ್ಯದಿಂದ ಓಕೆ. ನನ್ನ ಬೈ ಮಾಡಿ, ನಾರಾಯಣ ಬೈ ಕೊಡಿ. ನಡೀತಾ ಇರಬೇಕು. ಸ್ಟಾಪ್. ಕಾರ್ಡ್ ತೋರಿಸಿ. ಕಾರ್ಡ್ ಬಂದಿಲ್ಲ. ಬಂದಿಲ್ಲ. ಯಾವುದು ಸರ್? ಇಲ್ಲೇ ಬನ್ನಿ. ಕಾರ್ಡ್ ತೋರಿಸಿ. ಕಾರ್ಡ್ ಯಾವತ್ತು ತೋರಿಸಿ ಸರ್? ಕಾರ್ಡು ಇಲ್ಲಿ ಕೊಡಿ ಸರ್. ಇಲ್ಲಿ ಇಲ್ಲ ತೆಗಿಬೇಕು. ಸರಿ ಹೇಳಿ. ಒಂದೇಳಿ ಎಲ್ಲಿ ಸರ್? ಯಾರು ಇದ್ರು ಅವ್ರ ಫ್ಯಾಮಿಲಿನೇ ನೋಡು. ಅಲ್ಲ ನನ್ನ ಮಗ ಸಹ ತೆಗಿತಿದ್ದಾಳೆ. ಅತ್ತೆ ಸರಿ ಬಿಡಿಸ್ಬೇಕು ಅಂತ. ಓಕೆ. ಇಲ್ಲಿ ದೋಸೆಗೆ ಇಲ್ಲ ಕಾಡು ತಡೀರೆ. ಇದು ಯಾರಿಗೆ ಲಭ್ಯ? ಸೂಪರ್ ಮಾಡಿ
ಓಡಿ 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 ಬಂದ ಓಡಿ ಹತ್ರ ಬಂದ ಓಡಿ ಓಡಿ ಒಳ್ಳೆ ಕಾಡೈತೆ ಎತ್ತಿದರು ಕಾರ್ಡ್ ಎತ್ತಿದರು ಬನ್ನಿ ಯಾರು ಇಲ್ಲ ಏನಪ್ಪ ಕುಳಿ ಮಾಡುವ ಡಾನ್ಸ್ ಮಾಡ್ಬಿಡು ಅಂತಾನೆ ಅಲ್ಲಿ ಸ್ವಲ್ಪ ಫಾಸ್ಟ್ ಆಗಬೇಕು 1 ಗಂಟೆ ಆಗ್ತಾ ಇದೆ ಬಾಯ್ ಬಿಟ್ಟು ಚೀಟಿ ಕೊಟ್ಟಿದ್ದಾರೆ. ಈಗ ಚುಚ್ಚುವ ಕಾರ್ಯಕ್ರಮ. ಚುಚ್ಚಿದ ಮೇಲೆ ಸಂಖ್ಯೆಯನ್ನು ಹೇಳುತ್ತಾರೆ, ಗೆದ್ದವರಿಗೆ ಬಹುಮಾನ ಕೊಡ್ತಾರೆ. ಅನಂತರ ಊಟ ಮಾಡಿಕೊಂಡು ಹೋಗಿ. ನೋಡ್ಕೊಂಡು ಚುಚ್ಚು. ನಂಬರ್ ಹೇಳ್ತಾರೆ ನೋಡ್ಕೊಂಡು ಚುಚ್ಚು. ಹೇಮರಾಜ್ ಈಗ ಕ್ಷಣಗಳಲ್ಲಿ ನಂಬರ್ ಹೇಳ್ತಾರೆ, ಚುಚ್ಚಿ ಗೆದ್ದರೆ ಬಹುಮಾನ, ಇಲ್ಲದಿದ್ದರೆ ಊಟ.
ಯಾವ ನಂಬರ್ ಹೇಳುತ್ತಾರೆ, ಯಾವಾಗ ಹೇಳುತ್ತಾರೆ, ಏನು ಚುಚ್ಚುವುದು ಎಂದು ಇಬ್ಬರು ಆಲೋಚನೆ ಮಾಡುತ್ತಿದ್ದಾರೆ. ಕೈಯಲ್ಲಿ ಚೀಟಿಯನ್ನು ಹಿಡ್ಕೊಂಡು ನೋಡಿ, ಕೈಯಲ್ಲಿ ಚೀಟಿ ಇದೆ ನೋಡಿ. ಈಗ ಯಾವ ನಂಬರ್ ಚುಚ್ಚೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಟ ನಡೀತದೆ ನೋಡಿ. ಧನ್ಯವಾದ. ಶುರು ಮಾಡಬಹುದಾ? ಮಾಡಿ ಮಾಡಿ ಮಾಡಿ. ಎಸ್, ಶುರು ಮಾಡಬಹುದಾ? ಯಾವ ನಂಬರ್ ಬೇಕು? 78 78. ಈ ಸತಿ ಸ್ವಲ್ಪ ಮಾಡಿಫೈ ಮಾಡಿದ್ದೀವಿ. ನಾವು ಟಾಪ್ ಲೈನ್, ಬಾಟಮ್ ಲೈನ್, ಮಿಡ್ಲ್ ಲೈನ್. ಜಲ್ದಿ ಫೈನ್. ಫಸ್ಟ್ 5 ನಂಬರ್ ಯಾಕೆ ಬರ್ತೀರೋ ಅವ್ರಿಗೆ ಪ್ರೈಸ್ ಇದೆ. ಆಮೇಲೆ ನೆಕ್ಸ್ಟ್ 10, ಆಮೇಲೆ 15. 15 is nothing but household. So only 3 prize. Jaldi 5, Jaldi 10, household. Yes. 49 49. ಹುಡುಕಿರಿ ಚುಚ್ಚಿರಿ 49. 26 26. ಎಲ್ಲಿ ನನ್ನ ನಂಬರ್? ಎಲ್ಲಿ ನನ್ನ ನೆಕ್ಸ್ಟ್ ನಂಬರು? 52. ಎಲ್ಲಿ ನಂಬರು? 52. 59. 59. 41. 41. No nice in the middle. ತಾಯಿ ಮಕ್ಕಳು ಸೇರಿ ಆಟ. ಬಂತೆ 44. 44. 16. 16. ಚುಚ್ಚೋ 39. 39. ಯಾರ ಕೇಳ್ತಾ ಇದ್ರು? 2. 2. ಏನು ಸಂತೋಷ. 49. 69. 76. 76. 76. ಅಯ್ಯೋ ಜಲ್ದಿ ಬೈವ. ಜಲ್ದಿ ಬೈ ಅಂತ ನೋಡಮ್ಮ. ಫಸ್ಟ್ ರೋಲ್ ಐತೆ. ಇವರು ಸರಿ 76 ಇದೆ. ಹಾಂ ಬನ್ನಿ ಇದಕ್ಕೆ ಬನ್ನಿ. 16. ಸರಿ ಇದೆಯಾ? ಸರಿ ಇದೆ ಅವ್ರದ್ದು. ಮೊದಲನೇ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಚಪ್ಪಾಳೆ ಹೊಡಿರಪ್ಪ, ಚಪ್ಪಾಳೆ ಹೊಡಿದ್ರಲ್ಲ. ರೋಲ್ 66. 65. 65. 68.
22 50 ಕುಲಕಿರಿ ಎತ್ತಿರಿ, ಕುಲಕಿರಿ ಎತ್ತಿರಿ. 78 ಹಾ, ಹಾ. 88 11 ಬಂತು ಬಂತು ಬಂತ ನಂಬರು 7 ಜಾಗ ಬಿಟ್ಟು ಹೇಳಿ 47 47 40 14 83 ಹಾ ಊಟ ಹೇಳಮ್ಮ ಈಗ ಹೇಳ್ತಾರಮ್ಮ 25 35 35 35 ಏನಪ್ಪ ರೆಡಿ ಇವತ್ತು ಸೆಕೆಂಡ್ ರೌಂಡ್ ಆಗಿದೆ. 35 ಎಸ್ 35 11 52 44 ಡಬಲ್ 4 ಹಾ 65 ಇಲ್ಲ 48 ಹತ್ತಾಲ ಬರಬೇಕು ಯಾವುದಿಲ್ಲ 48 3 3 ಏನಪ್ಪ ಅವಿನಾಶ್ ನಂಬರ್ 3 ಹತ್ತಾಲ ಹೇಳಿ 28 28 43 43 46 46 51 51 84 84 18 74 ಇಲ್ಲ 62 62 98 86 86 38 38 10 10 ಇವತ್ತು ರೆಡಿ ರಕ್ತ ಸರಿಯಾಗಿದೆಯೇ ನೋಡಿ. ರವಿ ಅವರು ಆನಂದವೋ ಆನಂದ. 15
60 60 60 6 6 72 72 42 42 45 45 57 57 29 29 33 33 19 ಚುಚ್ಚು ಚುಚ್ಚು 23 23 ಧೃತಿ 20 20 27 27 27 53 53 80 ಚೊನ್ನಾಲೆ 55 55 ಆಯ್ತಾ ಸಿಕ್ತೆ ಅದೇ 10 ನಿಮಿಷ ಫುಲ್ ಆಗಿದೆಯಾ ಫುಲ್ ಆಯ್ತು ಮಾತ್ರ ಹೇಳ್ಬೇಕು 55 ಎಷ್ಟು 81 81 ಬಹಳ ಇಂಪಾರ್ಟೆಂಟ್ ನಂಬರ್ ನೋಡಿ ಇವಾಗ 1 85 85 9 ಆಯ್ತಾ ಫುಲ್ ಮೂರನೇ ರೌಂಡು ಝಾನ್ಸಿ ಅವರು ಗೆದ್ದಿದ್ದಾರೆ. First prize goes to Namain Chakravarti. ಇಲ್ಲಿ ಮಾಮ Second prize, Madhu. Third prize, Madhu Dilwalu. Second prize, Namain Chakravarti. First very clear, no? Second no? Third one. Madhu. ನೀನೇ ಪರ್ ಮಾಮ Dart. Namain second prize. Deepak second prize. Deepak. Okay. Already. Deepak meeting it. Okay. Next job. Rashmi second prize. Sita first prize. ಇದು ಸ್ವಲ್ಪ ಜೋರಾಗಿ ಚಪ್ಪಾಳೆ ಮಾಡಬೇಕು.
ಬಾಲ್ ಇನ್ ದ ಬಕೆಟ್ ಓನ್ಲಿ ಒನ್ ಪ್ಲೇಸ್. ಶ್ರೀಮತಿ ಇದುವರ ಶ್ರೀಮತಿ ಚಂದ್ರಿ 10 ರವಿಕುಮಾರ್ ಎಲ್ಲ ಮನೆಗಳಿಗೆ ಹೋಗ್ತಾ ಇದ್ದಾರೆ ನೋಡಿ. ಫುಲ್ ಹೌಸ್ ಝಾನ್ಸಿ ಅದ ಅದ ರಾಜೀವ್ ಲಕ್ಷಣ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸಮರ್ಪಿಸ್ತೇನೆ. ಈಗ ಓಡಾಗಿ ನಾನು ಹೇಳ್ತಿದ್ದೇನೆ, ಊಟ ಮಾಡಕ್ಕೆ ಸರಿಯಾಗುತ್ತೆ, ಮೀಟಿಂಗ್ ಇದ್ದಾರೆ ಎಲ್ಲರೂ. ಸೊ ಹಾಗಾಗಿ ಅವುಗಳೆಲ್ಲ ಬಂದು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಈ ವರ್ಷ ಸ್ವಲ್ಪ ಜನ ಕಡಿಮೆ ಆಗಿದೆ. ಈ ವರ್ಷದ್ದು ಹೋದ ವರ್ಷದ ಸೇರಿ ಒಂದು ವರ್ಷ ಸೇರೋಣ ಅಂತ ಹೇಳ್ತಾ ನಿಮಗೆಲ್ಲ ಸಂಪೂರ್ಣವಾದ ಧನ್ಯವಾದಗಳು. ಶ್ರೀಲಂಕೆಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕೆಂದ್ರೆ ಮುಂದಿನ ವರ್ಷ ನೀವೇ ಕಮೆಂಟ್ ಮಾಡಬೇಕು, ನಾವೆಲ್ಲ ಹಿಂದೆ ಆಗ್ಬೋದಲ್ಲ. ರೈಟ್, ಥ್ಯಾಂಕ್ ಯು. ಸರ್ ನಿಂತ್ಕೊಳ್ಳಿ ಸರ್. ಸತ್ಯಪ್ರಕಾಶ್ ಅವ್ರಿಗೆ ಜೈ. ಹಾಕಿ ನಿಧಾನಕ್ಕೆ ಹಾಕಿ. ಮಾಮಾಜಿ ನಮಸ್ಕಾರ. ಮಾತಾಡಿ. ಹಾಂ